ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ನೀವು ಎಷ್ಟನೆಯ ಗಂಡ ಎಂದು ನ್ಯಾಯಾಧೀಶರು ಕೇಳುತ್ತಾ ಇದ್ದಾರೆ. ಆತನ ಪರ ವಕೀಲರು ಸಂಕೋಚದಿಂದಲೇ ಹೇಳ್ತಾರೆ 7ನೇಯವನು ಎಂದು. ನ್ಯಾಯಾಧೀಶರದ್ದು ಆಶ್ಚರ್ಯವನ್ನು ಮೀರಿದಂಥ ಉದ್ಗಾರ. ಹೌದು, ರಾಜ್ಯ ಉಚ್ಚ ನ್ಯಾಯಾಲಯವನ್ನೇ ಬವಳಿ ಬೀಳಿಸಿದಂಥ ಈ ಪ್ರಕರಣದಲ್ಲಿ ಮಹಿಳೆಯೊಬ್ಬರು ಸತತ 6 ಮದುವೆಗಳನ್ನು ಮಾಡಿಕೊಂಡು ಪ್ರತಿ ಬಾರಿಯೂ ಕೂಡ ವರದಕ್ಷಿಣೆ ಕಿರುಕುಳದ ಕೇಸ್ ಹಾಕಿ ಗಂಡನಿಂದ ಲಕ್ಷಾಂತರ ರೂಪಾಯಿ ಪರಿಹಾರ ಪಡೆದು ವಿಚ್ಛೇದನ ನೀಡುವುದನ್ನು ಕಾಯಕ ಮಾಡಿಕೊಂಡು ಈಗ 7ನೇ ಗಂಡನ ಮೇಲೆ ಅವರು ಪ್ರಕರಣವನ್ನು ಹೂಡಿಕೆ ಮಾಡಿದರು. ನ್ಯಾಯಾಧೀಶರು ಇದೊಂದು ದುರುದ್ದೇಶಪೂರಿತ ಪ್ರಕರಣ ಎಂದು ದಾಖಲು ಮಾಡಿದರು. ಆಕೆಯ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಆದೇಶವನ್ನು ನೀಡಿದರು. ಮತ್ತೊಬ್ಬಾಕೆ ತನ್ನ 2 ಮಕ್ಕಳ ಶಾಲೆ, ಆಹಾರ, ಮನೆ ಬಾಡಿಗೆ ಇನ್ನಿತರ ಖರ್ಚನ್ನು ಬಿಟ್ಟು ತನ್ನ ಸ್ವಂತಕ್ಕೆ ಪ್ರತಿ ತಿಂಗಳು ಕೂಡ 6,16,000 ಜೀವನಾಂಶವನ್ನು ಕೋರಿ ಕೋರ್ಟಿಗೆ ಅರ್ಜಿಯನ್ನು ಹಾಕಿದರು. ಯಾವುದೇ ಉತ್ಪ್ರೇಕ್ಷಿತ ಕಥೆ ಕಾದಂಬರಿಗಳಲ್ಲೂ ಸಿಗದಂಥ ಇಂಥ ಪ್ರಕರಣಗಳು ನಿಜ ಜೀವನದಲ್ಲಿ ಒಮ್ಮೊಮ್ಮೆ ಘಟಿಸಿ ಎಲ್ಲರ ಉಸಿರು ತಡೆ ಹಿಡಿಯುವ ತಾತ್ಕಾಲಿಕ ಕೆಲಸ ಆಗಿರುತ್ತೆ. ಬಹುಶಃ ಸೆಲೆಬ್ರಿಟಿಗಳ ವಿಚ್ಛೇದನ ಪ್ರಕರಣಗಳಲ್ಲಿ ಕೋಟ್ಯಾಂತರ ಪರಿಹಾರಕ್ಕೆ ಅವರು ಸೆಟಲ್ ಮಾಡಿಕೊಳ್ಳುವುದನ್ನು ಮಾಧ್ಯಮಗಳ ಮೂಲಕ ತಿಳಿದುಕೊಳ್ಳುವಂಥ ನಮ್ಮ ಮಹಿಳೆಯರು ತಾವು ಕೂಡ ವಾಸ್ತವತೆಯ ಜೊತೆ ಬದುಕಲಾರದೆ ಕಲ್ಪಿತ ನಾಳೆಗಳನ್ನು ಸುಂದರ ಮಾಡಿಕೊಳ್ಳಲು ಹೀಗೆ ಅಸಹಜತೆಯತ್ತ ಮುಖ ಮಾಡಿ ನ್ಯಾಯಾಲಯದ ಮೆಟ್ಟಿಲು ಏರ್ತಾ ಇದ್ದಾರೋ ಅನ್ನುವಂಥ ಅನುಮಾನ ಕೂಡ ಬರುತ್ತೆ. ವಿಚ್ಛೇದನದ ಸಂದರ್ಭದಲ್ಲಿ ಗಂಡಸು ಪರಿಹಾರ ಧನ ನೀಡಬೇಕು ಎನ್ನುವಂಥ ಕಾನೂನು ಮಾಡಿದ್ದು ಸಂವಿಧಾನದಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ನೀಡಿರುವಂತಹ ಮೂಲಭೂತವಾದಂಥ ಹಕ್ಕನ್ನು ಎತ್ತಿ ಹಿಡಿಯಲಿಕ್ಕೆ. ಅವರು ನಿರ್ಗತಿಕರು ಆಗುವುದನ್ನು ತಪ್ಪಿಸುವುದಕ್ಕಾಗಿ ಜೀವನಾಂಶ ಎನ್ನುವಂಥ ಸಹಾಯ ಹುಟ್ಟಿಕೊಂಡಿರುವಂಥದ್ದು. ಆದರೆ ಬದುಕಿನಡೆಗೆ ಭ್ರಮೆಗೆ ಒಳಗಾಗಿರುವಂತಹ ಕೆಲವು ಮಹಿಳೆಯರಿಂದ ಇದರ ಮೂಲ ಉದ್ದೇಶವೇ ತಲೆ ಕೆಳಗಾಗಿ ನಿಜಾರ್ಥದಲ್ಲಿ ನೋಯ್ತಾ ಇರುವಂತಹ ಮಹಿಳೆಯರಿಗೆ ದಾರಿ ಮತ್ತಷ್ಟು ದುರ್ಗಮ ಆಗ್ತಾ ಇದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ವಿಶೇಷ ಮದುವೆಗಳ ಕಾಯ್ದೆ, ಕೌಟುಂಬಿಕ ದೌರ್ಜನ್ಯ ತಡೆಗಟ್ಟುವಿಕೆ ಕಾನೂನು, ಹಿಂದೂ ವಿವಾಹ ಅಧಿನಿಯಮ ಮತ್ತು ಹಿಂದೂ ದತ್ತಕ ಮತ್ತು ವಾರಸುದಾರ ಕಾಯ್ದೆಯ ಅಡಿಯಲ್ಲಿ ಮಹಿಳೆ ತನ್ನ ಗಂಡನಿಂದ ಜೀವನಾಂಶವನ್ನು ಕೋರಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲು ಮಾಡಬಹುದು. ಆದರೆ ಯಾವ ಕಾನೂನಿನ ಅಡಿಯಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಿ ಎಷ್ಟು ಪರಿಹಾರ ನೀಡಬೇಕು ಮತ್ತು ಯಾವ ಹಂತದಲ್ಲಿ ಜೀವನಾಂಶದ ತೀರ್ಪು ನೀಡಬೇಕು, ಹಾಗೆಯೇ ಅದು ಯಾವ ದಿನದಿಂದ ಜಾರಿಗೆ ಬರಬೇಕು ಎನ್ನುವಂಥ ಗೊಂದಲ ನ್ಯಾಯಾಲಯಗಳಲ್ಲೇ ಇದ್ದು ಬಹಳಷ್ಟು ಹೆಂಗಸರು ಇಂದಿಗೂ ಕೂಡ 1 ರೂಪಾಯಿಯ ಸಹಾಯವಿಲ್ಲದೆ ಬವಣೆಯನ್ನು ಪಡ್ತಾ ಇದ್ದಾರೆ. ಇದನ್ನು ಪರಿಗಣಿಸಿ ಸುಪ್ರೀಂ ಕೋರ್ಟ್ ಕ್ರಿಮಿನಲ್ ಅಪೀಲ್ ಸಂಖ್ಯೆ 730/2020 ರಜನೀಶ್ ವರ್ಸಸ್ ನೇಹಾ ಮತ್ತು ಇತರೆ ಈ ಪ್ರಕರಣದಲ್ಲಿ ಸುದೀರ್ಘವಾದ ಅಧ್ಯಯನವನ್ನು ನಡೆಸಿ ನಮ್ಮ ದೇಶದ ಎಲ್ಲ ಹೈಕೋರ್ಟ್ಗಳಿಗೂ ನೀಡಿರುವಂತಹ ತೀರ್ಪುಗಳನ್ನು ವಿಶ್ಲೇಷಣೆ ಮಾಡಿ ಕೌಟುಂಬಿಕ ನ್ಯಾಯಾಲಯಗಳು ಯಾವೆಲ್ಲ ಅಂಶದ ಆಧಾರದ ಮೇಲೆ ಜೀವನಾಂಶದ ಮೊತ್ತವನ್ನು ತೀರ್ಮಾನಿಸಬೇಕು ಎನ್ನುವ ಮಾರ್ಗದರ್ಶನವನ್ನು ನೀಡಿದೆ. ಸಾಮಾಜಿಕ ನ್ಯಾಯ, ಎಲ್ರಿಗೂ ಸಮಬಾಳು, ಎಲ್ಲರಿಗೂ ಸಮಪಾಲು ಎನ್ನುವ ತತ್ವದ ಮೇಲೆ ರಚನೆಯಾಗಿರುವ ಜೀವನಾಂಶ ಕಾನೂನಿನ ಅಡಿಯಲ್ಲಿ ಗಂಡ ತಾನು ಆರ್ಥಿಕವಾಗಿ ಅಸಮರ್ಥ ಎನ್ನುವ ಕಾರಣಕ್ಕಾಗಿ ಹೆಂಡತಿ ಮತ್ತು ಮಕ್ಕಳನ್ನು ಸಾಕುವ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಹೆಂಡತಿಯ ದುಡಿಮೆ ಇದ್ದರೂ ತನ್ನ ಹೊಣೆಗಾರಿಕೆಯಿಂದ ಜಾರಿಕೊಳ್ಳಲು ಅವಕಾಶ ಇಲ್ಲ. ಹಾಗೆಂದ ಮಾತ್ರಕ್ಕೆ ತನ್ನದೆಲ್ಲವನ್ನು ಕೂಡ ಹೆಂಡತಿ ಮಕ್ಕಳಿಗೆ ಕೊಟ್ಟು ಅವನೂ ಬರಿದಾಗಿ ಹೋಗಬೇಕು ಎನ್ನುವುದು ವ್ಯವಸ್ಥೆಯ ಉದ್ದೇಶವಲ್ಲ. ಪ್ರತಿ ಪ್ರಕರಣದಲ್ಲೂ ಪತಿಯೊಬ್ಬ ಇಂತಿಷ್ಟೇ ಪರಿಹಾರಧನವನ್ನು ನೀಡಬೇಕು ಎನ್ನುವ ನಿರ್ಧಾರಿತ ಫಾರ್ಮುಲಾ ಇಲ್ಲದಿದ್ದರೂ ಮದುವೆಯ ನಂತರ ಗಂಡ ಹೆಂಡತಿ ಯಾವ ಮಟ್ಟದ ಜೀವನ ಶೈಲಿಯಲ್ಲಿ ಬದುಕಿರುತ್ತಾರೆ, ಬೇರೆಯಾದ ನಂತರ ಹೆಂಡತಿ ಮತ್ತು ಮಕ್ಕಳು ಕಾಲಕ್ಕೆ ತಕ್ಕ ಘನತೆಯುಕ್ತ ಬಾಳ್ವೆ ಮಾಡಲು ಇರುವಂಥ ಅವಶ್ಯಕತೆ ಏನು, ಎಷ್ಟು ವರ್ಷದ ದಾಂಪತ್ಯ, ಬೇರೆಯಾಗುತ್ತಿರುವ ಹೆಂಡತಿ ಮತ್ತು ಮಕ್ಕಳ ವಯಸ್ಸು ಎಷ್ಟು,
ಇಬ್ಬರಿಗೂ ಇರುವ ಸಂಪಾದನೆ ಎಷ್ಟು ಎನ್ನುವ ಮುಖ್ಯ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನ್ಯಾಯಾಲಯ ಜೀವನಾಂಶದ ಮೊತ್ತವನ್ನು ನಿರ್ಧಾರ ಮಾಡುತ್ತೆ. ಗಂಡನು ತಾನು ಎಷ್ಟೇ ಕೊಡಬಲ್ಲೆ ಎಂದು ಹೇಳಿದ್ದರೂ ಹೆಂಡತಿಯು ಅಗಾಧ ಮೊತ್ತದ ಬೇಡಿಕೆ ಇಟ್ಟಿದ್ದರೂ ಸಹ ನ್ಯಾಯಾಲಯ ವಿವೇಚನಾಯುಕ್ತವಾಗಿ ಎರಡೂ ಕಡೆಯವರೆಗೂ ಅನ್ಯಾಯವಾಗದಂತೆ ತೀರ್ಪನ್ನು ನೀಡುತ್ತೆ. ಹೀಗಿದ್ದರೂ ಗಂಡಸರು ತಮ್ಮ ಆದಾಯದ ಮೂಲವನ್ನು ಸುಳ್ಳಾಗಿಯೇ ನೀಡುವುದು ಮತ್ತು ಹೆಂಗಸರು ಅವಾಸ್ತವಿಕವಾಗಿ ನಿರೀಕ್ಷೆಗಳಿಂದ ಹೊರಬರಲು ಬಿಡದ ಸುತ್ತಲಿನ ಸಾಮಾಜಿಕ ಪರಿಸ್ಥಿತಿ ಪರಿಣಾಮದಿಂದ ನೊಂದ ಮಹಿಳೆಯರು ನ್ಯಾಯಾಲಯದ ಹೊಸಿಲುಗಳಲ್ಲಿ ನಿಂತರೂ ಕೂಡ ಇನ್ನೂ ಕಣ್ಣೀರು ಹಾಕ್ತಾ ಇರುವಂಥದ್ದು ಖೇದಕರವಾಗಿ ಉಳಿದಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೂ ತಿಳಿಸಿ. ಧನ್ಯವಾದಗಳು.